ರಾಷ್ಟ್ರ ಪ್ರೇಮದ ವಿಷಯಕ್ಕೆ ಬಂದಾಗ ಇಸ್ರೇಲಿಗರು ಮೊಟ್ಟ ಮೊದಲನೆಯ ಸಾಲಲ್ಲಿ ನಿಂತಾರೆ. ಇವರ ರಾಷ್ಟ್ರ ಪ್ರೇಮ ಅತ್ಯಂತ ಮೇಲ್ಪಂಕ್ತಿಯಿಂದ ಕೂಡಿದ್ದು ದೇಶದ ಒಂದು ಹಿತಾಸಕ್ತಿಗೆ, ಅವರ ಒಂದು ಧರ್ಮದ ಹಿತಾಸಕ್ತಿಗೆ ಏನಾದರೂ ಚ್ಯುತಿ ಬಂದಾಗ ಎಂಥ ವಿಧವಾದ ಬೆಲೆಯನ್ನು ತೆರಲಿಕ್ಕೂ ಕೂಡ ಇಸ್ರೇಲ್ ಹಿಂದೆ ಮುಂದೆ ನೋಡೋದಿಲ್ಲ, ಎಂಥ ದಿಟ್ಟ ಕ್ರಮವನ್ನು ತಗೊಳೋದಕ್ಕೂ ಕೂಡ ಇಸ್ರೇಲ್ ಹಿಂದೆ ಮುಂದೆ ನೋಡೋದಿಲ್ಲ ಅನ್ನೋದು. ಅದು ಅದರ ಬೇಹುಗಾರಿಕೆ ಇದೆಯಲ್ಲ, ಗುಪ್ತಚರ ಇಲಾಖೆ, ಅದು ಪ್ರಪಂಚದಲ್ಲೇ ಅತ್ಯಂತ ಮುಂದುವರಿದಂತಹ ಒಂದು ಗುಪ್ತಚರ ಇಲಾಖೆ. ಅದರ ಹೆಸರು ಮೊಸಾದ್ ಅಂತ. ಈ ಮೊಸಾದ್ನ ಏಜೆಂಟ್ಗಳು ವಿಶ್ವದ ಎಲ್ಲೆಡೆಯಲ್ಲಿ ಇರ್ತಾರೆ. ಯಾವುದೇ ದೇಶ ಇಸ್ರೇಲ್ನ ವ್ಯತಿರಿಕ್ತವಾಗಿ ಕೆಲಸ ಮಾಡಿದ್ರೆ ಅವರು ಅದಕ್ಕೆ ಏನು ಬೇಕೋ ಅದಕ್ಕೆ ತಕ್ಕ ಪಾಠ ಕಲಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಇರಾನ್ ಅಣುಶಕ್ತಿಯನ್ನು ಹೊಂದಿದ್ರೆ ಇಸ್ರೇಲ್ಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಯಾಕೆ ಅಂತ ಹೇಳಿದ್ರೆ ನಾವು ಇರ್ತಕ್ಕಂಥದ್ದೇ ಕೇವಲ 90 ಅಂದರೆ ಸರಿಸುಮಾರು 1 ಕೋಟಿ ಅಷ್ಟು ಜನರು ಮಾತ್ರ ನಾವಿದ್ದೇವೆ ಇಸ್ರೇಲಿಗರು. ನಮ್ಮನ್ನು ನೆಮ್ಮದಿಯಾಗಿ ಬದುಕೋಕೆ ಬಿಡಿ, ನಾವು ಯಾರ ಮೇಲೂ ಕೂಡ ಯುದ್ಧಕ್ಕೆ ಹೋಗಲ್ಲ ಅನ್ನೋದು ಅದರ ಒಂದು ವಾದ ಮತ್ತು ವಿನಂತಿ ಕೂಡ. ಹಂಗಂತ ಹೇಳಿ ಇಸ್ರೇಲಿಗರು ಪ್ರಾಣಕ್ಕೆ ಹೆದರಿ ಸುಮ್ಮನೆ ಕೂತ್ಕೊಳ್ಳೋ ಅಂಥವ್ರಲ್ಲ. ಇಸ್ರೇಲ್ ನಾಗರಿಕ ನೆಲೆಗಳ ಮೇಲೆ, ಇರಾನ್ನ ನಾಗರಿಕ ನೆಲೆಗಳ ಮೇಲೆ ದಾಳಿ ಮಾಡಲಿಲ್ಲ. ಇವ್ರು ಮಾಡಿದ್ದೆಲ್ಲಿ ಅಂತ ಹೇಳಿದ್ರೆ, ಎಲ್ಲಿ ರಿಸರ್ಚ್ ಮಾಡ್ತಾರೆ ಪರಮಾಣು ಶಕ್ತಿಯನ್ನು ಅಂಥ ಕೇಂದ್ರಗಳನ್ನು, ನಟಾಂಜ್ ಅಂತ ಒಂದಿದೆ, ಇದು ಪ್ರಮುಖ ಕೇಂದ್ರ. ಇದಲ್ಲದೆ ಇನ್ನೂ 2-3 ಕಡೆಗಳಲ್ಲಿ ಹೊಡೆದಾಕಿದ್ದಾರೆ. ಮೊಸಾದ್ ಎಷ್ಟು ಮಟ್ಟಿಗಿನ ಪ್ರಯತ್ನವನ್ನು ಮಾಡಿತ್ತು ಅಂತ ಹೇಳಿದ್ರೆ, ಈ ಖಮೇನಿಯನ್ನು ಅವರ ಮನೆಯಲ್ಲೇ ಒಡೆದು ಬಿಸಾಕಬೇಕು ಅನ್ನುವಂಥ ಮಟ್ಟಕ್ಕೆ ಹೋಗಿತ್ತು. ಆದರೆ ಅಮೇರಿಕಾದ ಮಧ್ಯಸ್ಥಿಕೆಯಿಂದ ಇದಕ್ಕೆ ಸ್ವಲ್ಪ ವಿರಾಮವನ್ನು ಹಾಡಲಾಗಿದೆ ಅಂತ ಇವತ್ತು ಎಲ್ಲ ಕಡೆಗೆ ಬಿಂಬಿತವಾಗ್ತಾ ಇರತಕ್ಕಂತಹ ವಿಷಯ. ಇರಾನ್ನ ಸೇನಾ ಮುಖ್ಯಸ್ಥ ಒಂದು ಹೇಳಿಕೆಯನ್ನು ಕೊಡ್ತಾನೆ, ನಮ್ಮದು ಬ್ರದರ್ಹುಡ್ ಇದೆ, ಬ್ರದರ್ಹುಡ್ಡು ಅಂದರೆ ನಾವೆಲ್ಲ ಅಣ್ತಮ್ಮರು, ಯಾವುದಾದ್ರು ಇಸ್ಲಾಮಿಕ್ ದೇಶ ಇದೆಯೋ, ಹಾಗಾಗಿ ನಮ್ಮನ್ನೇನಾದರೂ ನೀವು ಹೊಡೆಯಕ್ಕೆ ಬಂದರೆ ಪಾಕಿಸ್ತಾನ ಇದೆಯಲ್ಲ, ಪಾಕಿಸ್ತಾನ ಮೊನ್ನೆ ನಮ್ಮ ಹತ್ರ ಹೊಡೆಸ್ಕೊಂಡು ಇನ್ನೂ ಕಣ್ಣು ಒರೆಸ್ಕೊಂಡು ಕೂತಿದೆ. ತನ್ನ ದೇಶದಲ್ಲಿರೋ ಜನಕ್ಕೆ ಇಟ್ಟಾಕಕ್ಕೆ ಯೋಗ್ಯತೆ ಇಲ್ಲ. ಅಲ್ಲಿ ಡೀಸೆಲ್ನ ಬೆಲೆ 262 ರೂಪಾಯಿ ಆಗೋಗಿದೆ, ಪೆಟ್ರೋಲ್ನ ಬೆಲೆ 254 ರೂಪಾಯಿ ಆಗಿದೆ ಪಾಕಿಸ್ತಾನದಲ್ಲಿ. ಅದನ್ನೇ ಸರಿಪಡಿಸ್ಕೊಳಕ್ಕಾಗದೇ ಇರೋಂಥ ಪಾಕಿಸ್ತಾನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅಂಡು ತೊಳ್ಕೊಳ್ಳೋಕ್ಕೆ ನೀರಿಲ್ಲ ಅಂತ ಒಬ್ಬರು ಸಿನಿಮಾ ತಾರೆ ಮೊನ್ನೆ ಒಂದು ಸ್ಟೋರಿನ ಮಾಡಿ ಹಾಕಿದ್ರು. ಅಂಥ ಪಾಕಿಸ್ತಾನ ಹೋಗ್ಬಿಟ್ಟು ಇಸ್ರೇಲ್ ಮೇಲೆ ಅಣು ದಾಳಿಯನ್ನು ಮಾಡಿಬಿಡುತ್ತಂತೆ. ಪಾಕಿಸ್ತಾನ ಇಸ್ರೇಲ್ನ ಮೇಲೆ ಅಣು ಬಾಂಬ್ ಹಾಕುತ್ತಂತೆ. ಅವಾಗ ಭಾರತ ಏನು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳುತ್ತಾ? ಇವತ್ತು ಯಾರಾದರೂ ಭಾರತದ ಬೆನ್ನೆಲುಬಿಗೆ ನಿಲ್ಲುವಂಥ ನಂಬಿಕೆ ಅರ್ಹವಾದಂಥ ದೇಶ ಯಾವುದಾದ್ರೂ ಇದ್ದರೆ ಈ ಭೂಮಂಡಲದಲ್ಲಿ ಅದು ಇಸ್ರೇಲ್ ಮಾತ್ರ. ಹಾಗಾಗಿ ಆ ಕಡೆಯಿಂದ ಇಸ್ರೇಲ್ ಹೊಡೆಯುತ್ತೆ, ಈ ಕಡೆಯಿಂದ ಭಾರತನೂ ಹೊಡೆಯುತ್ತೆ. ಇಸ್ರೇಲ್ ಇನ್ನೂ ಒಂದು ಮಾತನ್ನು ಹೇಳಿತಂತೆ, 80ರ ದಶಕದಲ್ಲಿ ಪಾಕಿಸ್ತಾನವನ್ನು ಕೂಡ ಒಂದು ಪರಮಾಣು ಶಕ್ತಿಯಾದಂಥ ರಾಷ್ಟ್ರವನ್ನಾಗಿ ಹೊರಹೊಮ್ಮಲಿಕ್ಕೆ ಬಿಡಬಾರ್ದು ಅನ್ನುವಂಥ ವಿಷಯವನ್ನು ಕೂಡ ಇಸ್ರೇಲ್ ಭಾರತದ ಮುಂದೆ ಇಟ್ಟಿತ್ತಂತೆ. ಇದಕ್ಕೇನು ಬೇಕೋ ಸಹಾಯವನ್ನು ನಾನು ಮಾಡ್ತೀನಿ ಅಂತ. ಆದರೆ ಅವತ್ತು ಅದು ಫೇಲ್ಯೂರ್ ಆಗುತ್ತೆ, ಅದರಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಸ್ರೇಲ್ನ ವಾದ ಏನು ಅಂತ ಹೇಳಿದ್ರೆ, ಪಾಕಿಸ್ತಾನ ಮತ್ತು ಇರಾನ್ 2 ದೇಶಗಳು ವಿಶ್ವಕ್ಕೆ ಕಂಟಕಪ್ರಾಯವಾಗಿ ಹೊರಹೊಮ್ಮುತ್ತವೆ, ಯಾವುದೇ ಕಾರಣಕ್ಕೂ ಇವು ಪರಮಾಣು ಶಕ್ತಿ ರಾಷ್ಟ್ರಗಳಾಗಿ ಇರಬಾರ್ದು ಅಂತ ಹೇಳುವಂತಹ ಮಾತನ್ನು ಇವತ್ತು ವಿಶ್ವ ಸಮುದಾಯದ ಮುಂದೆ ಇಟ್ಟಿದೆ. ಟ್ರಂಪ್ ಅವರು ಕೂಡ ಹೇಳಿದ ಮೇಲೂ ಕೂಡ ಇರಾನ್ ಇವತ್ತು ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ನಾನು ಅಣು ಒಪ್ಪಂದಕ್ಕೆ ಬದ್ಧನಾಗಿರೋದಿಲ್ಲ, ನಾನು ಹೊರಗಡೆ ಬರ್ತೀನಿ ಅನ್ನುವಂಥ ವಿಷಯ ಇದೆ. ಪ್ರಧಾನಮಂತ್ರಿಗಳು ಇದ್ದಕ್ಕಿದ್ದಂಗೆ ಸೈಪ್ರಸ್ ಅನ್ನೋ ದೇಶಕ್ಕೆ ಹೋಗಿದ್ದಾರೆ. ಆ ಸೈಪ್ರಸ್ ಅನ್ನುವಂಥ ಪುಟ್ಟ ದೇಶ ಏನಿದೆ, ಅಲ್ಲಿಂದ ಟರ್ಕಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕು ಅನ್ನೋದು, ಅಂದರೆ ಒಂದು ಸಂದೇಶವನ್ನು ಕೊಡಬೇಕಲ್ಲ. ಮಧ್ಯಪ್ರಾಚ್ಯ ಅಂದರೆ ಇಸ್ಲಾಮಿಕ್ ದೇಶಗಳೇನಿದಾವಲ್ಲ, ಇದ್ರ ಮಧ್ಯದಲ್ಲಿ ಕೇವಲ 0.005 ಅಷ್ಟು ಜಾಗವನ್ನು ಹೊಂದಿರತಕ್ಕಂಥ ಒಂದು ಪುಟ್ಟ ದೇಶ, ಕೇವಲ 90ರಿಂದ 95 ಲಕ್ಷ ಇರುವಂತಹ ಯಹೂದಿಗಳನ್ನು ನಿರಾಳವಾಗಿ ಬದುಕಲಿಕ್ಕೆ ಬಿಡಬಾರ್ದು ಅಂತ ಯಾವ ಧರ್ಮ ಹೇಳುತ್ತೆ ಅನ್ನೋದನ್ನು ನಾವೇ ಚಿಂತನೆಯನ್ನು ಮಾಡಬೇಕು. ಅಂದರೆ ಭಯೋತ್ಪಾದನೆಯಿಂದ ಏನನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಯಾರು ಇಸ್ಲಾಮಿಕ್ ಭಯೋತ್ಪಾದಕರಿದ್ದಾರೋ, ಇಸ್ಲಾಮನ್ನು ಕಟ್ಟರಾಗಿ ಫಾಲೋ ಮಾಡ್ತಾರೋ ಅವರು ತಿಳ್ಕೊಬೇಕಾಗಿರುವಂತಹ ವಿಷಯ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ರಾಷ್ಟ್ರಪ್ರೇಮದ ವಿಷಯಕ್ಕೆ ಬಂದಾಗ ಇಸ್ರೇಲಿಗರು ಮೊಟ್ಟ ಮೊದಲನೆಯ ಸಾಲಲ್ಲಿ ನಿಂತಾರೆ. ಇವರ ರಾಷ್ಟ್ರಪ್ರೇಮ ಅತ್ಯಂತ ಮೇಲ್ಪಂಕ್ತಿಯಿಂದ ಕೂಡಿದ್ದು ದೇಶದ ಒಂದು ಹಿತಾಸಕ್ತಿಗೆ, ಅವರ ಒಂದು ಧರ್ಮದ ಹಿತಾಸಕ್ತಿಗೆ ಏನಾದರೂ ಚ್ಯುತಿ ಬಂದಾಗ ಎಂಥ ವಿಧವಾದ ಬೆಲೆಯನ್ನು ತೆರಲಿಕ್ಕೂ ಕೂಡ ಇಸ್ರೇಲ್ ಹಿಂದೆ ಮುಂದೆ ನೋಡೋದಿಲ್ಲ, ಎಂಥ ದಿಟ್ಟ ಕ್ರಮವನ್ನು ತಗೊಳೋದಕ್ಕೂ ಕೂಡ ಇಸ್ರೇಲ್ ಹಿಂದೆ ಮುಂದೆ ನೋಡೋದಿಲ್ಲ ಅನ್ನೋದಕ್ಕೆ ಇತ್ತೀಚೆಗೆ ನಡೀತಾ ಇರುವಂತಹ ಬೆಳವಣಿಗೆಗಳು ಇವತ್ತು ಇಡೀ ವಿಶ್ವವನ್ನು ನಿಬ್ಬೆರಗಾಗಿ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರ ಕಣ್ಮುಂದೆ ಇದೆ. ಸ್ನೇಹಿತರೆ, ಇಸ್ರೇಲ್ ಅಂತ ಹೇಳ್ತಕ್ಕಂಥದ್ದು ಯಹೂದಿಗಳ ಒಂದು ಪುಟ್ಟ ದೇಶ. ಮಧ್ಯಪ್ರಾಚ್ಯಕ್ಕೆ ಹೋಲಿಕೆ ಮಾಡಿದ್ರೆ ಸುತ್ತೂ ಇರುವಂಥ ಇಸ್ಲಾಮಿಕ್ ರಾಷ್ಟ್ರಗಳ ಒಟ್ಟು ಭೂಪ್ರದೇಶ ಏನಿದೆ ಅದರ 0.005% ಭೂಮಿಯನ್ನು ಮಾತ್ರ ಇಸ್ರೇಲ್ ಹೊಂದಿರತಕ್ಕಂಥದ್ದು.
ಅಂದರೆ ಇವತ್ತು ಜೆರುಸಲೇಮ್ ಅಂತ ಏನು ಹೇಳ್ತಾರೆ, ಇದು ಅವರ ಪವಿತ್ರ ಕ್ಷೇತ್ರ ಅಂತ ಹೇಳುತ್ತೆ ಇಸ್ರೇಲಿಗರ ಇತಿಹಾಸವನ್ನು ನೋಡಿದಾಗ. ಯಹೂದಿಗಳನ್ನು ಕೊನೆಗಾಣಿಸಿಯೇ ಇಸ್ಲಾಂ ಧರ್ಮ ಶುರುವಾಯಿತು ಅಂತ, ಕೊನೆಗಾಣಿಸುವುದರ ಮುಖಾಂತರವೇ ಇಸ್ಲಾಂ ಧರ್ಮ ಶುರುವಾಯಿತು ಅಂತ ಇತಿಹಾಸ ಹೇಳುತ್ತೆ. ಇವತ್ತು ಇವರು ಅತ್ಯಂತ ಭೀಕರವಾದಂತಹ ಒಂದು ದಾಳಿಗಳನ್ನು, ನರಮೇಧಗಳನ್ನು ಅನುಭವಿಸಿ ಅವರ ಸ್ವಂತ ದೇಶವನ್ನೇ ಬಿಟ್ಟು ಇಡೀ ವಿಶ್ವದೆಲ್ಲೆಡೆ ಚಲ್ಲಾಪಿಲ್ಲಿಯಾಗಿ ಹೊರಟೋಗಿರ್ತಾರೆ. ಆದರೆ ಕಾಲಾನಂತರದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವರು ತಮ್ಮ ಮಾತೃಭೂಮಿಯನ್ನು ಕಟ್ಕೋಬೇಕು, ನಮ್ಮ ಯಹೂದಿಗಳನ್ನು ಎಲ್ಲೆಡೆ ಇರುವಂಥ ಯಹೂದಿಗಳು, ಚದುರಿ ಹೋಗಿರುವಂಥ ಯಹೂದಿಗಳನ್ನು ಒಂದು ಕಡೆ ಸೇರಿಸಿ ನಾವು ನಮ್ಮದೇ ಆದಂಥ ತಾಯ್ನಾಡನ್ನು ಕಟ್ಕೋಬೇಕು ಅಂತ ಹೇಳಿ ಈ ಜೆರುಸಲೇಮ್ನ ಸುತ್ತಮುತ್ತ ಜಾಗಗಳಲ್ಲಿ ಏನಿದೆ ಅಲ್ಲೆಲ್ಲ ಭೂಮಿಯನ್ನು ಖರೀದಿ ಮಾಡ್ತಾ ಹೋಗ್ತಾರೆ. ಖರೀದಿ ಮಾಡ್ತಾ ಹೋಗಿ ವಿಶ್ವಸಂಸ್ಥೆಯ ಮುಂದೆ ತಮ್ಮ ಹಲವನ್ನು ಹೊತ್ಕೊಳ್ಳೋದ್ರ ಮುಖಾಂತರ ಬಹುಕಾಲದ ಬೇಡಿಕೆಯಿಂದಾಗಿ ಇಸ್ರೇಲ್ ಅನ್ನುವಂಥ ಒಂದು ಪುಟ್ಟ ರಾಷ್ಟ್ರ ಅಸ್ತಿತ್ವಕ್ಕೆ ಬರುತ್ತೆ. ಆದರೆ ಇವರ ದೇಶ ಪ್ರೇಮ, ಧರ್ಮ ಪ್ರೇಮ ಇದೆಯಲ್ಲ, ಅದು ತುಂಬ ರೋಚಕವಾಗಿರೋವಂಥದ್ದು. ಸುತ್ತಲೂ ಇರುವಂಥದ್ದು ಲೆಬನಾನ್ ಇರ್ಬೋದು, ಸಿರಿಯಾ ಇರ್ಬೋದು, ಇರಾಕ್ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ಈಜಿಪ್ಟ್ ಇರ್ಬೋದು, ಎಲ್ಲವೂ ಕೂಡ ಇಸ್ಲಾಮಿಕ್ ಸ್ಟೇಟ್ಗಳು, ಕಟ್ಟರ್ ಇಸ್ಲಾಮಿಕ್ ದೇಶಗಳು. ಇವರನ್ನು ಮುಗಿಸೇ ಬಿಡಬೇಕು ಅಂತ ಹಾತೊರೆಯುವಂತಹ ಅಪಹಪಿಯನ್ನು ಹೊಂದಿರುವಂಥ ಇಸ್ಲಾಮಿಕ್ ದೇಶಗಳು. ಯಾಕೆ ಅಂತ ಹೇಳಿದ್ರೆ, ಎಲ್ಲಿ ಯಹೂದಿಗಳು ಮಂಚೂಣಿಗೆ ಬರಬಾರ್ದು ಅಂತ ಹೇಳ್ತಕ್ಕಂಥದ್ದು ಇವರ ವಾದ. ಹಾಗಾಗಿ ಇವ್ರ ಮೇಲೆ ನಿರಂತರವಾಗಿ ಯುದ್ಧಗಳು ನಡೀತಾನೆ ಇರುತ್ತೆ. ಆದರೆ ಇಸ್ರೇಲ್ ಎಲ್ಲೂ ಧೃತಿಗೆಡಲ್ಲ. ಯಾವಾಗ ತನ್ನ ರಾಷ್ಟ್ರ ಅನ್ನೋದು ಬರುತ್ತೋ, ಅಸ್ತಿತ್ವಕ್ಕೆ ಬರುತ್ತೋ, ಆ ಮೊದಲನೇ ವರ್ಷದಲ್ಲೇ ಯುದ್ಧವನ್ನು ಮಾಡುತ್ತೆ. ಏಕಾಏಕಿಯಾಗಿ 6-7 ಇಸ್ಲಾಮಿಕ್ ದೇಶಗಳ ಮೇಲೆ ಕೂಡ ಯುದ್ಧವನ್ನು ಮಾಡಿ ಜಯಗಳಿಸಿದಂತಹ ಒಂದು ಹೆಮ್ಮೆ ಇಸ್ರೇಲ್ಗೆ ಸಂದುತ್ತೆ. ಆದರೆ ಇಸ್ರೇಲ್ನ ಒಂದು ವಾದ ಇದೆ. ಏನು ಅಂತ ಹೇಳಿದ್ರೆ, ಯಾವುದೇ ಇಸ್ಲಾಮಿಕ್ ರಾಷ್ಟ್ರ ಇದೆಯಲ್ಲ, ಇದು ಪರಮಾಣು ಶಕ್ತಿಯನ್ನು ಹೊಂದಬಾರದು. ಇಸ್ರೇಲ್ ಕೂಡ ಪರಮಾಣು ಶಕ್ತಿ ರಾಷ್ಟ್ರ ಅಂತ ಹೇಳಲಾಗುತ್ತೆ. ಅವ್ರ ಹತ್ರ 350ಕ್ಕೂ ಹೆಚ್ಚಿನ ಪರಮಾಣು ಬಾಂಬ್ಗಳಿದೆ ಅಂತಲೂ ಕೂಡ ಹೇಳಲಾಗುತ್ತೆ. ಆದರೆ ಇಲ್ಲಿ ನಾವು ಒಬ್ಬ ಕೆಟ್ಟ ಮನುಷ್ಯನಿಗೂ ಒಳ್ಳೆ ಮನುಷ್ಯನಿಗೂ ಹೋಲಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಈಗ ಯುದ್ಧವನ್ನೇ ಒಂದು ಮಂಚೂಣಿಯಾಗಿಟ್ಕೊಂಡಿರುವಂತಹ ಇಸ್ಲಾಮಿಕ್ ರಾಷ್ಟ್ರಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇವಾಗ ಉದಾಹರಣೆಗೆ ನಾವು ಮೊನ್ನೆ ಇದು ಆಪರೇಷನ್ ಸಿಂಧೂರದ ಸಮಯದಲ್ಲಿ ನೋಡಿದ್ವಿ. ಭಾರತ ಏನು ಮಾಡ್ತು, ಎಲ್ಲಿ ಉಗ್ರ ನೆಲೆಗಳಿದೆಯೋ, ಎಲ್ಲಿ ಸೇನಾ ನೆಲೆಗಳಿದೆಯೋ ಅಲ್ಲಿ ಮಾತ್ರ ದಾಳಿ ಮಾಡಿದ್ರೆ, ಪಾಕಿಸ್ತಾನ ಅನ್ನುವಂಥ ಪಾಕಿಸ್ತಾನ ಏನು ಮಾಡಿತ್ತು, ನಾಗರಿಕ ನೆಲೆಗಳ ಮೇಲೆ ದಾಳಿಯನ್ನು ಮಾಡಿತ್ತು. ಹಾಗಾಗಿ ನಾವು ಇದನ್ನು ಇಸ್ರೇಲ್ಗೂ ಕೂಡ ಹೋಲಿಕೆ ಮಾಡಿ ನೋಡ್ಬೋದು. ಇಸ್ರೇಲ್ ತನ್ನಲ್ಲಿರುವಂಥ ಅಣ್ವಸ್ತ್ರವನ್ನು ತನ್ನ ರಕ್ಷಣೆಗಾಗಿ, ಶಾಂತಿಯನ್ನು ಮರುಸ್ಥಾಪನೆ ಮಾಡಲಿಕ್ಕಾಗಿ ಬಳಕೆ ಮಾಡ್ತೇವೆ ಹೊರತು ನಾವು ವಿನಾಕಾರಣ ಯಾರ ಮೇಲೂ ಅಣ್ವಸ್ತ್ರಗಳನ್ನು ನಾವು ಬಳಕೆ ಮಾಡಲಿಕ್ಕೆ ಹೋಗಲ್ಲ ಅಂತ ಹೇಳ್ತಕ್ಕಂಥದ್ದು ಇಸ್ರೇಲ್ನ ವಾದ. ಆದರೆ ಇರಾನ್ ಇದೆಯಲ್ಲ, ಇರಾನಲ್ಲಿ ಇವತ್ತು ಅಣ್ವಸ್ತ್ರವನ್ನು ಅನ್ವೇಷಣೆ ಮಾಡಬೇಕು, ಅದನ್ನು ತಯಾರು ಮಾಡಿ ಇಟ್ಕೊಳ್ಬೇಕು ಅನ್ನುವಂತಹ ಒಂದು ಕಾರ್ಯಕ್ರಮ ತುಂಬ ಹಿಂದಿನಿಂದ ನಡೀತಾ ಇದೆ. ಆದರೆ ಇರಾನ್ನ ಬಳಿಯಲ್ಲಿ ಏನು ಪರಮಾಣು ತಂತ್ರಜ್ಞಾನ ಇರಲಿಲ್ಲ. ಇದನ್ನು ಖಾನ್ ಅಂತ ಹೇಳುವಂತಹ ಪಾಕಿಸ್ತಾನದ ಅಣುಬಾಂಬ್ ತಯಾರು ಮಾಡಿದಂಥ ವಿಜ್ಞಾನಿ ಕಳ್ತನದಿಂದ ಮಾರ್ಕೊಂಡಿದ್ದು, ಹಲವಾರು ದೇಶಗಳಿಗೆ ಮಾರ್ಕೊಂಡಿದ್ದಾನೆ ಈತ. ಪರಮಾಣುದು ಏನು ತಂತ್ರಜ್ಞಾನ ಇತ್ತು ಅದನ್ನು. ಈ ಅಣು ವಿಜ್ಞಾನಿ ಖಾನ್ ಅನ್ನೋರೇನಿದ್ರು, ಇವರು ಇರಾಕಿಗೂ ಕೂಡ ಇದನ್ನು ಮಾರಾಟ ಮಾಡಿರ್ತಾರೆ. ಅಂದರೆ ಈ ಒಂದು ತಂತ್ರಜ್ಞಾನವನ್ನು ಮಾರಾಟ ಮಾಡಿರ್ತಾನೆ. ಈತ ಇತ್ತೀಚೆಗೆ ಕೊರೋನಾ ಬಂದಾಗ ಸತ್ತೋದಾಯ್ತ. ಹಾಗಾಗಿ ಇಲ್ಲಿ ಅಣುವಸ್ತ್ರವನ್ನು ತಯಾರು ಮಾಡ್ಕೋಬೇಕಾದ್ರೆ IAEA ಅಂತ ಒಂದು ಸಂಸ್ಥೆ ಇದೆ. ಅಂದರೆ ಇಂಟರ್ನ್ಯಾಷನಲ್ ಆಟೋಮಿಕ್ ಎನರ್ಜಿ ಅಥಾರಿಟಿ ಅಂತ. ಅಂದರೆ ಅಂತಾರಾಷ್ಟ್ರೀಯ ಪರಮಾಣು ನಿಯಂತ್ರಣ ಸಂಸ್ಥೆ ಇದು. ಅಂದರೆ ಯಾವುದೇ ದೇಶ ಆಗಲಿ ಈ ಅಣ್ವಸ್ತ್ರವನ್ನು ಹೊಂದಬೇಕಾದ್ರೆ, ಅಣು ತಂತ್ರಜ್ಞಾನವನ್ನು ಹೊಂದಬೇಕಾದ್ರೆ, ಪರಮಾಣು ತಂತ್ರಜ್ಞಾನವನ್ನು ಇದರ ಅಧೀನಕ್ಕೆ ಬರಬೇಕು. ಇರಾನ್ ಕೂಡ ಈ ಒಂದು ಒಪ್ಪಂದದ ಅಡಿಯಲ್ಲಿದೆ. ಅಂದರೆ ಪರಮಾಣು ಶಕ್ತಿಯನ್ನು 2 ವಿಧದಲ್ಲಿ ನಾವು ಬಳಸ್ಬೋದು. ಒಂದು ಅಣು ಬಾಂಬ್ಗಳಾಗಿ ಮಾಡಿಕೊಂಡು ಯುದ್ಧದಲ್ಲಿ ಉಪಯೋಗ ಮಾಡುವಂಥ ಬಾಂಬ್ಗಳಾಗಿ ತಯಾರು ಮಾಡ್ಬೋದು. ಮತ್ತು ಇನ್ನೊಂದು ನಾಗರಿಕ ಸೇವೆಗಳಿಗೋಸ್ಕರ ಪರಮಾಣುವನ್ನು ಉಪಯೋಗ ಮಾಡ್ಬೋದು, ಪರಮಾಣು ಶಕ್ತಿಯನ್ನು. ಅಂದರೆ ವಿದ್ಯುತ್ ಶಕ್ತಿ ತಯಾರು ಮಾಡೋದಿರ್ಬೋದು, ಅಗ್ರಿಕಲ್ಚರಲ್ ಅಂದರೆ ಕೃಷಿ ಚಟುವಟಿಕೆಗಳಲ್ಲಿರ್ಬೋದು, ವೈದ್ಯಕೀಯ ಚಟುವಟಿಕೆಗಳಲ್ಲಿರ್ಬೋದು ಪರಮಾಣು ಶಕ್ತಿಯನ್ನು ಉಪಯೋಗ ಮಾಡ್ಬೋದು. ಹಾಗಾಗಿ ಇದಕ್ಕೆ ಬೇಕಾಗಿರುವಂತಹ ಯುರೇನಿಯಂ ಸಂಸ್ಕರಣೆ ಮಾಡುವಂಥ ತಂತ್ರಜ್ಞಾನ ಇರಾನ್ನ ಬಳಿಯಲ್ಲಿ ಇಲ್ಲ. ಆದರೆ ರಷ್ಯಾದ ಒಂದು
ಒಡಂಬಡಿಕೆಯಲ್ಲಿ ಇವತ್ತು ಇರಾನ್ ಇದನ್ನು ಮಾಡ್ತಾ ಇದೆ ಅನ್ನುವಂಥ ಅನುಮಾನ ಇಸ್ರೇಲ್ಗೆ ವ್ಯಕ್ತ ಆಗಿರ್ತಕ್ಕಂಥದ್ದು. ಹಾಗಾಗಿ ಈಗ ನಾಗರಿಕ ಸೇವೆಗಳಿಗೆ ಬಳಸ್ತಕ್ಕಂತಹ ಪರಮಾಣು ಶಕ್ತಿ, ಇವಾಗ ನಾನು ಹೇಳಿದ್ನಲ್ಲ, ಕೃಷಿ, ವಿದ್ಯುತ್ ಮತ್ತು ವೈದ್ಯಕೀಯಕ್ಕೆ ಇದಕ್ಕೆ ಸಂಸ್ಕರಿಸಿದಂಥ ಯುರೇನಿಯಂ 3% ಇದ್ದರೆ ಸಾಕು. ಅಂದರೆ ಇವಾಗ 100 ಗ್ರಾಮ್ ಯುರೇನಿಯಂ ಇದೆ ಅಂದರೆ ಅದರಲ್ಲಿ 3% ಶುದ್ಧೀಕರಣ ಆಗಿರುವಂತಹ, ಅಂದರೆ 3 ಭಾಗ ಶುದ್ಧೀಕರಣ ಆಗಿರುವಂಥ ಯುರೇನಿಯಂ ಇದ್ದರೆ ಅದನ್ನು ನಾವು ಬಳಸ್ಬೋದು. ವಿದ್ಯುತ್ ಶಕ್ತಿಯಾಗಿ ಆಗಲಿ ಅಥವಾ ವೈದ್ಯಕೀಯ ಸೇವೆಗಳಲ್ಲಾಗಲಿ ಕೃಷಿಯಲ್ಲಾಗಲಿ ಬಳಸಬಹುದು. ಆದರೆ ಅಣುಬಾಂಬನ್ನು ನಾವು ತಯಾರು ಮಾಡಬೇಕಾದ್ರೆ 90% ಶುದ್ಧೀಕರಣ ಆಗಿರುವಂತಹ ಯುರೇನಿಯಂನ ಅವಶ್ಯಕತೆ ಇದೆ. ಆದರೆ ಇರಾನ್ನ ಬಳಿಯಲ್ಲಿ ಕೇವಲ 60% ಯುರೇನಿಯಮನ್ನು ಶುದ್ಧೀಕರಿಸುವಂತಹ ತಂತ್ರಜ್ಞಾನ ಮಾತ್ರ ಇರ್ತಕ್ಕಂಥದ್ದು. ಆದರೆ ಇತ್ತೀಚೆಗೆ ಇಸ್ರೇಲ್ ಏನು ಮಾಡುತ್ತೆ ಅಂದರೆ, ಅದರ ಬೇಹುಗಾರಿಕೆ ಇದೆಯಲ್ಲ, ಗುಪ್ತಚರ ಇಲಾಖೆ, ಅದು ಪ್ರಪಂಚದಲ್ಲೇ ಅತ್ಯಂತ ಮುಂದುವರಿದಂತಹ ಒಂದು ಗುಪ್ತಚರ ಇಲಾಖೆ. ಅದರ ಹೆಸರು ಮೊಸಾದ್ ಅಂತ. ಈ ಮೊಸಾದ್ನ ಏಜೆಂಟ್ಗಳು ವಿಶ್ವದ ಎಲ್ಲೆಡೆಯಲ್ಲಿ ಇರ್ತಾರೆ. ಯಾವುದೇ ದೇಶ ಇಸ್ರೇಲ್ನ ವ್ಯತಿರಿಕ್ತವಾಗಿ ಕೆಲಸ ಮಾಡಿದ್ರೆ ಅವರು ಅದಕ್ಕೆ ಏನು ಬೇಕೋ ಅದಕ್ಕೆ ತಕ್ಕ ಪಾಠ ಕಲಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ಇವ್ರಿಗೊಂದು ದಟ್ಟವಾದ ಅನುಮಾನ ವ್ಯಕ್ತ ಆಗುತ್ತೆ. ಏನು ಅಂತ ಹೇಳಿದ್ರೆ, ಇರಾನ್ 60% ಇವತ್ತೇನು ಯುರೇನಿಯಮನ್ನು ಶುದ್ಧೀಕರಿಸುವಂತಹ ತಂತ್ರಜ್ಞಾನವನ್ನು ಹೊಂದಿದೆ, ಇವರು ಆದಷ್ಟು ಬೇಗನೆ 90% ಯುರೇನಿಯಮನ್ನು ಶುದ್ಧೀಕರಣ ಮಾಡೋದರಲ್ಲಿ ಯಶಸ್ವಿ ಆಗ್ತಾರೆ ಅಂತ ಒಂದು ಅನುಮಾನ ವ್ಯಕ್ತ ಆದಾಗ ಇವರು ವಿಶ್ವಸಂಸ್ಥೆಯ ಮುಂದೆ ವಿನಂತಿಯನ್ನು ಮಾಡ್ತಾರೆ. ಇರಾಕ್ನ ಅಣು ಒಪ್ಪಂದವನ್ನು ಮತ್ತೆ ಇದು ಮಾಡಬೇಕಾಗಿರೋದು, ಅಂದರೆ ಗಮನಕ್ಕೆ ತಗೋಬೇಕು, ಇರಾನನ್ನು ಹತೋಟಿಯಲ್ಲಿಡಬೇಕು ಅಂತ ಮನವಿಯನ್ನು ಮಾಡಿರ್ತಾರೆ. ಅಮೇರಿಕವು ಕೂಡ ಹೇಳುತ್ತೆ, ನೀವು ಒಪ್ಪಂದವನ್ನು ಮತ್ತೆ ಮಾಡಿಕೊಳ್ಬೇಕು, ಯಾವುದೇ ಕಾರಣಕ್ಕೂ ಪರಮಾಣು ಬಾಂಬ್ಗಳನ್ನು ನೀವು ತಯಾರು ಮಾಡಬಾರ್ದು ಅಂತ. ಟ್ರಂಪ್ ಅವರು ಕೂಡ ಹೇಳಿದ ಮೇಲೂ ಕೂಡ ಇರಾನ್ ಇವತ್ತು ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ನಾನು ಅಣು ಒಪ್ಪಂದಕ್ಕೆ ಬದ್ಧನಾಗಿರೋದಿಲ್ಲ, ನಾನು ಹೊರಗಡೆ ಬರ್ತೀನಿ ಅನ್ನುವಂಥ ವಿಷಯ ಇದೆ. ಯಾಕೆ ಅಂತ ಹೇಳಿದ್ರೆ, ಈ ಅಯಾತುಲ್ಲಾ ಖಮೇನಿ ಅಂತ ಈತ ಇದ್ದಾನೆ, ಈತ ಕಟ್ಟರ್ ಇಸ್ಲಾಮಿಕ್ ಧರ್ಮಗುರು ಈತ. ಇವನು ಓಪನ್ ಆಗಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇವರು ಇಸ್ರೇಲ್ ಅನ್ನೋದು ಒಂದು ದೇಶ ಅಂತ ಈತ ಎಲ್ಲೂ ಕೂಡ ಹೇಳೋದಿಲ್ಲ. ಯಹೂದಿಗಳಿಗೆ ನಾವು ಸರಿಯಾದ ಬುದ್ಧಿಯನ್ನು ಕಲಿಸ್ತೀವಿ ಅಂತಲೇ ಇವರು ಹೇಳ್ತಕ್ಕಂಥದ್ದು. ಆದರೆ ಇಸ್ರೇಲ್ ಎಲ್ಲಿ ಕೂಡ ಆ ರೀತಿಯಾಗಿ ಹೇಳಲ್ಲ. ಇರಾನ್ ಅಣುಶಕ್ತಿಯನ್ನು ಹೊಂದಿದ್ರೆ ಇಸ್ರೇಲ್ಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಯಾಕೆ ಅಂತ ಹೇಳಿದ್ರೆ, ನಾವು ಇರ್ತಕ್ಕಂಥದ್ದೇ ಕೇವಲ 90, ಅಂದರೆ ಸರಿಸುಮಾರು 1 ಕೋಟಿ ಅಷ್ಟು ಜನರು ಮಾತ್ರ ನಾವಿದ್ದೇವೆ ಇಸ್ರೇಲಿಗರು. ನಮ್ಮನ್ನು ನೆಮ್ಮದಿಯಾಗಿ ಬದುಕೋಕ್ಕೆ ಬಿಡಿ, ನಾವು ಯಾರ ಮೇಲೂ ಕೂಡ ಯುದ್ಧಕ್ಕೆ ಹೋಗಲ್ಲ ಅನ್ನೋದು ಅದರ ಒಂದು ವಾದ ಮತ್ತು ವಿನಂತಿ ಕೂಡ. ಹಂಗಂತೇಳಿ ಇಸ್ರೇಲಿಗರು ಪ್ರಾಣಕ್ಕೆ ಹೆದರಿ ಸುಮ್ಮನೆ ಕೂತ್ಕೊಳ್ಳೋ ಅಂಥವ್ರಲ್ಲ. ಹಾಗಾಗಿ ಮೊಸಾದ್ ಏನೋ ಒಂದು ಪ್ರಯತ್ನವನ್ನು ಮಾಡಿತ್ತು, ಇವರು ಇದರಲ್ಲಿ ಯಶಸ್ವಿ ಆಗಬಾರ್ದು ಅಂತ. ಹಲವಾರು ತಿಂಗಳುಗಳ ಸತತ ಪ್ರಯತ್ನದಿಂದ ಇವ್ರೇನು ಮಾಡ್ತಾರೆ ಅಂದರೆ, ಡ್ರೋನ್ಗಳನ್ನು ಇರಾನ್ ಹೊರಗಡೆಗೆ ತೊಗೊಂಡೋಗಿರ್ತಾರೆ. ಇದು ಹೊಸದು ವಿಧವಾದಂತಹ ಒಂದು ಯುದ್ಧ ಇವತ್ತು ಪ್ರಪಂಚದ ಎಲ್ಲ ಕಡೆಗೆ ನಡೀತಾ ಇರತಕ್ಕಂಥದ್ದು. ರಷ್ಯಾದ ಒಳಹೊಕ್ಕಿ ಉಕ್ರೇನ್ ಹೆಂಗೆ ಮೊನ್ನೆ ದಾಳಿಯನ್ನು ಮಾಡಿತ್ತಲ್ಲ, 1000 ಕಿಲೋಮೀಟರ್ಗಳ ಒಳಗೆ ಹೋಗಿ ಅಲ್ಲಿಂದನೇ ರಷ್ಯಾದ ಒಳಗಿಂದನೇ ರಷ್ಯಾದ ಯುದ್ಧ ವಿಮಾನಗಳನ್ನೆಲ್ಲ ಹೊಡೆದು ಬಿಸಾಕ್ತಲ್ಲ, ಅದೇ ವಿಧವಾದಂಥ ಟೆಕ್ನಿಕ್ಕನ್ನು ಇಲ್ಲಿ ಮೊಸಾದ್ ಮಾಡಿರ್ತಕ್ಕಂಥದ್ದು. ಮೊಸಾದ್ ಏನು ಮಾಡುತ್ತೆ, ಹಲವಾರು ತಿಂಗಳ ಕಠಿಣ ಪರಿಶ್ರಮದಿಂದ ಡ್ರೋನ್ಗಳನ್ನು ಕಳ್ಳಸಾಗಾಣಿಕೆ ಮಾಡಿಕೊಂಡು ಇರಾನ್ನ ಒಂದು ಪ್ರದೇಶದ ಒಳಗೆ ಹೋಗಿ ಇವತ್ತು ಇರಾನಿನ ಸಂಪೂರ್ಣ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದನ್ನು ಒಡೆದು ಬಿಸಾಕ್ತಾರೆ. ಹಾಗಾಗಿ ಇವತ್ತು ಇಸ್ರೇಲ್ ಹೇಳ್ಕೊಳ್ತಾ ಇರತಕ್ಕಂಥದ್ದು, ಸಂಪೂರ್ಣವಾಗಿ ಇರಾನಿನ ಒಂದು ವಾಯು ಪ್ರದೇಶ ಏನಿದೆ ನಮ್ಮ ವಶದಲ್ಲಿದೆ, ನಾವು ಯಾವಾಗ ಬೇಕಾದ್ರೂ ಬರ್ತೀವಿ, ಏನು ಬೇಕಾದ್ರೂ ಮಾಡಿ ಹೊಡೆದು ಹೋಗ್ತೀವಿ ಅಂತ. ಆದರೆ ಎಲ್ಲಿ ಕೂಡ ಇಸ್ರೇಲ್ ನಾಗರಿಕ ನೆಲೆಗಳ ಮೇಲೆ, ಇರಾನ್ನ ನಾಗರಿಕ ನೆಲೆಗಳ ಮೇಲೆ ದಾಳಿ ಮಾಡಲಿಲ್ಲ. ಇವ್ರು ಮಾಡಿದ್ದೆಲ್ಲಿ ಅಂತ ಹೇಳಿದ್ರೆ, ಎಲ್ಲಿ ರಿಸರ್ಚ್ ಮಾಡ್ತಾರೆ ಪರಮಾಣು ಶಕ್ತಿಯನ್ನು ಅಂಥ ಕೇಂದ್ರಗಳನ್ನು, ನಟಾಂಜ್ ಅಂತ ಒಂದಿದೆ, ಇದು ಪ್ರಮುಖ ಕೇಂದ್ರ, ಪರಮಾಣು ಬಾಂಬ್ಗಳನ್ನು ರಿಸರ್ಚ್ ಮಾಡ್ತಾ ಇರೋವಂಥ ಇರಾನ್ನ ಒಂದು ಪ್ರಮುಖ ಕೇಂದ್ರ. ಇದನ್ನು ಇವತ್ತು ಹೊಡೆದಾಕಿದ್ದಾರೆ. ಇದಲ್ಲದೆ ಇನ್ನೂ 2-3 ಕಡೆಗಳಲ್ಲಿ ಹೊಡೆದಾಕಿದ್ದಾರೆ. ಅದಾದಮೇಲೆ ನಿನ್ನೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಗ್ಯಾಸ್ ಇದೆಯಲ್ಲ, LPG ಗ್ಯಾಸ್ ಇರುತ್ತಲ್ವ, ಇದು ಇರಾನ್ನಲ್ಲಿ ಯಥೇಚ್ಛವಾಗಿ ಸಿಗುತ್ತೆ. ಪ್ರಪಂಚದ ಎಲ್ಲ ಕಡೆಗೆ ಹೋಗುವಂತಹ ಒಂದು ತೈಲ ನಿಕ್ಷೇಪ ಏನಿದೆ ಅದನ್ನೇ ಹೊಡೆದಾಕ್ಬಿಟ್ಟಿದ್ದಾರೆ ಇವತ್ತು ಇಸ್ರೇಲ್ ಅವರು. ಹಾಗಾಗಿ ಇವತ್ತು ಖಮೇನಿ ಹೇಳ್ತಾ ಇರತಕ್ಕಂಥದ್ದು ಏನಂತ ಹೇಳಿದ್ರೆ,
ನಾವು ಯಾವುದೇ ಕಾರಣಕ್ಕೂ ಕೂಡ ಯಹೂದಿಗಳನ್ನು ಬಿಡೋದಿಲ್ಲ, ಅವ್ರಿಗೆ ತಕ್ಕ ಶಾಸ್ತಿ ಮಾಡ್ತೀವಿ ಅಂತ. ಆದರೆ ಇರಾನಲ್ಲಿ ಒಂದು ರಾಜ ವಂಶಸ್ಥ ಕುಟುಂಬ ಇದೆ. ಆ ಕುಟುಂಬದ ಯುವರಾಜನನ್ನು ತಂದು ಎಲ್ಲಿ ಇರಾನ್ನಲ್ಲಿ ನಾವು ಮತ್ತೆ ಮರುಸ್ಥಾಪನೆ ಮಾಡಿದಾಗ, ಅಂದರೆ ಅವ್ರಿಗೆ ಒಂದು ಆಡಳಿತ ನಡೆಸೋಕ್ಕೆ ಅನುಕೂಲ ಮಾಡಿಕೊಟ್ಟಾಗ ಈ ಪರಮಾಣು ಶಕ್ತಿಯ ಒಂದು ರಿಸರ್ಚ್ ಏನಿದೆ ಇದು ನಿಂತೋಗುತ್ತೆ ಅಂತ ಹೇಳ್ತಕ್ಕಂಥದ್ದು ಇಸ್ರೇಲ್ನ ವಾದ. ಅದಕ್ಕೋಸ್ಕರ ಅವರು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಇವರ ಒಂದು ಪ್ರಯತ್ನ ಯಾವ ನಿಟ್ಟಿನಲ್ಲಿದೆ ಅಂತ ಹೇಳಿದ್ರೆ, ಅಲ್ಲಿನ ಸೇನಾ ಮುಖ್ಯಸ್ಥರನ್ನು ಹೊಡೆದಾಕಿದ್ರು, ಸೇನೆಯ 3-4 ಜನ ತುಂಬ ಬಹುಮುಖ್ಯವಾಗಿರುವಂಥ ಆಯಕಟ್ಟಿನ ಜಾಗದಲ್ಲಿರುವಂಥ ಅಧಿಕಾರಿಗಳನ್ನ ಹೊಡೆದಾಕಿದ್ರು. ಇವಾಗಿನವ್ರಿಗೆ ಲಭ್ಯತೆ ಮಾಹಿತಿ ಪ್ರಕಾರ ಪರಮಾಣು ವಿಜ್ಞಾನಿಗಳಿದ್ರಲ್ಲ ಇರಾನ್ನಲ್ಲಿ 12 ಜನರನ್ನು ಇವತ್ತು ಹೊಡೆದು ಬಿಸಾಕಿದ್ದಾರೆ. ಹಂಗಂತೇಳಿ ಇರಾನ್ ಏನು ಸುಮ್ಮನೆ ಕೂತಿಲ್ಲ, ಅದು ಇಸ್ರೇಲ್ನ ಮೇಲೆ ದಾಳಿಯನ್ನು ಮಾಡ್ತಾನೇ ಇದೆ. ಟೆಲ್ ಅವೀವ್ ಇರ್ಬೋದು, ಹೈಫಾ ಇರ್ಬೋದು, ಈ ಥರ ನಗರಗಳ ಮೇಲೆ ಜೆರುಸಲೇಮ್ ಇರ್ಬೋದು, ಇಲ್ಲೆಲ್ಲ ದಾಳಿಯನ್ನು ಮಾಡ್ತಾಯಿದೆ. ಆದರೆ ಐರನ್ ಡೋಮ್ ಅಂತ ಹೇಳುವಂಥ ಒಂದು ಏರ್ ಡಿಫೆನ್ಸ್ ಸಿಸ್ಟಮನ್ನು ಇಸ್ರೇಲ್ ಹೊಂದಿರತಕ್ಕಂಥದ್ದು. ಇದೇನು ಮಾಡುತ್ತೆ ಅಂದರೆ, ಯಾವುದೇ ಕ್ಷಿಪಣಿ ಇಸ್ರೇಲ್ನ ಒಳಗಡೆ ಬರುವಾಗ ಅದನ್ನು ಒಡೆದು ಉರುಳಿಸ್ಬಿಡುತ್ತೆ. ಹೆಂಗೆ ನಮ್ಮ ಭಾರತದಲ್ಲಿ S-400 ಹೊಡೆದು ಉರುಳಿಸಾಕಿತ್ತೋ ಅದೇ ರೀತಿಯಾಗಿ ಇದು ಹೊಡೆದು ಉರುಳಿಸುತ್ತೆ. ಆದರೆ 99% ಎಲ್ಲೋ ಕೆಲವು ಕ್ಷಿಪಣಿಗಳು ಇಸ್ರೇಲ್ನ ಟೆಲ್ ಅವೀವ್ನ ಮೇಲೆ ಬಿದ್ದಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಅಮೇರಿಕದ ದೂತಾವಾಸ ಏನಿದೆ ಕಚೇರಿ, ಅದ್ರ ಮೇಲೆ ಕೂಡ ಬಿದ್ದಿರ್ತಕ್ಕಂಥದ್ದು. ಇದರಿಂದ ಇವತ್ತು ಅಮೇರಿಕ ರಚ್ಚಿಗೆದ್ದಿದೆ. ಏನಾದರೂ ಮಾಡಿ ಇರಾನನ್ನು ಪರಮಾಣು ಶಕ್ತಿಯಾಗಿ ಹೊರಹೊಮ್ಮಬಾರ್ದು ಅಂತೇಳುವಂತಹ ಒಂದು ವಿನಂತಿಯನ್ನು ಇವತ್ತು ಅಮೇರಿಕ ಮಾಡ್ತಾ ಇರ್ತಕ್ಕಂಥದ್ದು, ಒತ್ತಡವನ್ನು ಕೂಡ ಹೇರ್ತಾ ಇರ್ತಕ್ಕಂಥದ್ದು. ನೀವು ಮರು ಒಪ್ಪಂದ ಮಾಡ್ಕೊಳ್ಳಿ ಅಂತ ಖಮೇನಿ ಅವ್ರಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಮೊಸಾದ್ ಎಷ್ಟರ ಮಟ್ಟಿಗಿನ ಪ್ರಯತ್ನವನ್ನು ಮಾಡಿತ್ತು ಅಂತ ಹೇಳಿದ್ರೆ, ಈ ಖಮೇನಿಯನ್ನು ಅವ್ರ ಮನೆಯಲ್ಲೇ ಒಡೆದು ಬಿಸಾಕಬೇಕು ಅನ್ನುವಂಥ ಮಟ್ಟಕ್ಕೆ ಹೋಗಿತ್ತು. ಆದರೆ ಅಮೇರಿಕದ ಮಧ್ಯಸ್ಥಿಕೆಯಿಂದ ಇದಕ್ಕೆ ಸ್ವಲ್ಪ ವಿರಾಮವನ್ನು ಹಾಡಲಾಗಿದೆ ಅಂತ ಇವತ್ತು ಎಲ್ಲ ಕಡೆಗೆ ಬಿಂಬಿತವಾಗ್ತಾ ಇರತಕ್ಕಂತಹ ವಿಷಯ. ಆದರೆ ನಾವಿಲ್ಲಿ ನೋಡಬೇಕಾಗಿರೋದು ಸ್ನೇಹಿತರೆ, ನಾನು ಮೊದಲೇ ಹೇಳ್ದಂತೆ ಮಧ್ಯಪ್ರಾಚ್ಯ ಅಂದರೆ ಇಸ್ಲಾಮಿಕ್ ದೇಶಗಳೇನಿದಾವಲ್ಲ, ಇದ್ರ ಮಧ್ಯದಲ್ಲಿ ಕೇವಲ 0.005 ಅಷ್ಟು ಜಾಗವನ್ನು ಹೊಂದಿರತಕ್ಕಂಥ ಒಂದು ಪುಟ್ಟ ದೇಶ, ಕೇವಲ 90-95 ಲಕ್ಷ ಇರುವಂತಹ ಯಹೂದಿಗಳನ್ನು ನಿರಾಳವಾಗಿ ಬದುಕಲಿಕ್ಕೆ ಬಿಡಬಾರ್ದು ಅಂತ ಯಾವ ಧರ್ಮ ಹೇಳುತ್ತೆ ಅನ್ನೋದನ್ನು ನಾವೇ ಚಿಂತನೆಯನ್ನು ಮಾಡಬೇಕು. ಅಂದರೆ ಭಯೋತ್ಪಾದನೆಯಿಂದ ಏನನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಯಾರು ಇಸ್ಲಾಮಿಕ್ ಭಯೋತ್ಪಾದಕರಿದ್ದಾರೋ, ಇಸ್ಲಾಮನ್ನು ಕಟ್ಟರಾಗಿ ಫಾಲೋ ಮಾಡ್ತಾರೋ ಅವರು ತಿಳ್ಕೊಬೇಕಾಗಿರುವಂತಹ ವಿಷಯ. ಯಾಕೆಂದರೆ ಭೂಮಿಯಲ್ಲಿ ಉದಯಿಸಿದಂಥ ಪ್ರತಿಯೊಂದು ಜೀವಿಗೂ ಬದುಕಲಿಕ್ಕೆ ಒಂದು ಹಕ್ಕನ್ನು ಭಗವಂತ ಕೊಟ್ಟಿರ್ತಾನೆ. ಹಾಗಾಗಿ ಯಾರ ಮೇಲೆ ಯಾರು ದಾಳಿ ಮಾಡಬಾರ್ದು. ಇಸ್ರೇಲ್ ಬಹು ದೀರ್ಘಕಾಲವಾಗಿ ಪ್ರಯತ್ನವನ್ನು ಮಾಡಿದ ನಂತರ ಹಿಟ್ಲರ್ನಿಂದನೂ ಕೂಡ ಹತರಾದರು ಇವರೆಲ್ಲ. ಗ್ಯಾಸ್ ಚಾಂಬರಲ್ಲಿ ಹಾಕಿ ಕೊಂದುಬಿಡ್ತಾನೆ. ಆವಾಗ ಇವರು ಮತ್ತೆ ಬಂದು ಇಲ್ಲಿ ಇವಾಗ ದೇಶವನ್ನು ಕಟ್ಕೊಂಡಿದ್ದಾರೆ ಪಾಪ. ಆದರೆ ಅವ್ರು ಹೇಳ್ತಾ ಇರೋದೇನು ಅಂದರೆ, ನಮ್ಮನ್ನು ನಿರಾಳವಾಗಿ ಬದುಕಲಿಕ್ಕೆ ಬಿಡಿ ಅಷ್ಟೇ, ಪ್ರಪಂಚದ ಯಾವ ಮೂಲೆಯಲ್ಲೂ ನಮ್ಮನ್ನು ನೆಮ್ಮದಿಯಾಗಿ ಬದುಕಲಿಲ್ಲ, ನಮ್ಮನ್ನು ಬಿಟ್ಟರೆ ನಮ್ಮ ಪಾಡಿಗೆ ನಾವು ಇರ್ತೀವಿ, ನಾವು ಯಾರ ತಂಟೆಗೂ ಹೋಗೋದಿಲ್ಲ ಅಂತ. ಹಂಗಾಗಿ ಇವತ್ತು ಗಾಜಾ ಸ್ಟ್ರಿಪ್ಪನ್ನು, ಪ್ಯಾಲೆಸ್ಟೀನನ್ನು ನೆಲ ಸಮ ಮಾಡಾಕ್ಬಿಟ್ಟಿದೆ ಇಸ್ರೇಲ್. ಇರಾನ್ ಮೇಲೆ ಇವತ್ತು 200 ಫೈಟರ್ ಜೆಟ್ಗಳನ್ನು ತಂದಿದ್ದವರು ಇವತ್ತು 250 ಫೈಟರ್ ಜೆಟ್ಗಳನ್ನು ತೊಗೊಂಬಂದು ದಾಳಿಯನ್ನು ಮಾಡ್ತಾಯಿದ್ದಾರೆ. ಈ ದಾಳಿಯಿಂದ ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತಾ? ಹಾಗಾಗಿ ಇಲ್ಲಿ ಎಲ್ಲರೂ ಪ್ರಪಂಚದ ವಿಶ್ವ ಸಮುದಾಯವೇ ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗಿರುವಂಥ ಒಂದು ವಿಷಯ ಇದೆ. ಅದೇನು ಅಂತ ಹೇಳಿದ್ರೆ, ಯುದ್ಧದಿಂದ ಏನನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಯುದ್ಧವನ್ನು ಮಾಡುವಂಥ ಯುಗವೂ ಕೂಡ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ಭೂಮಿ ತಾಯಿಗೇನೆ ಇವತ್ತು ಕಂಟಕ ಎದುರಾಗುವಂಥ ಒಂದು ಶಕ್ತಿ ಎದುರಾಗಿದೆ. ಅದೇ ಪರಮಾಣು ಶಕ್ತಿ. ಈ ಪರಮಾಣು ಬಾಂಬ್ಗಳನ್ನು ಹಾಕೋದ್ರಿಂದ ಭೂಮಿಯ ಒಂದು ಗುರುತ್ವಾಕರ್ಷಣ ಶಕ್ತಿಯೇ ಹೊರಟೋಗ್ಬಿಡುತ್ತೆ ರೀ. ಸಾವಿರಾರು ಬಾಂಬ್ಗಳಿದೆ. ರಷ್ಯಾ ಹತ್ರ 6,000 ಚಿಲ್ಲರೆ ಬಾಂಬ್ ಇದೆ, ಅಮೇರಿಕಾದ ಹತ್ರ 5,000 ಚಿಲ್ಲರೆ ಬಾಂಬ್ ಇದೆ, ಭಾರತದಲ್ಲಿ 157 ಅಣು ಬಾಂಬ್ಗಳಿದ್ದಾವೆ, ಪಾಕಿಸ್ತಾನದ ಹತ್ರ 180 ಬಾಂಬ್ಗಳಿದೆ, ಇಸ್ರೇಲ್ನ ಹತ್ರ 630 ಇದೆ, ಇರಾಕಲ್ಲಿ 60 ಬಾಂಬ್ ಇದೆ ಅಂತ ಇವತ್ತು ಹೇಳ್ಕೊಳ್ತಾ ಇದೆ. ಆದರೆ ಇದೆಲ್ಲದ್ರ ಮಧ್ಯೆ ಪಾಕಿಸ್ತಾನ ನಂದೆಲ್ಲಿಡಲಿ ಅಂತ ಬಂದಿತ್ತು ಮೊನ್ನೆ. ಇರಾನ್ನ ಸೇನಾ ಮುಖ್ಯಸ್ಥ ಒಂದು ಹೇಳಿಕೆಯನ್ನು ಕೊಡ್ತಾನೆ, ನಮ್ಮದು ಬ್ರದರ್ಹುಡ್ ಇದೆ, ಬ್ರದರ್ಹುಡ್ಡು ಅಂದರೆ ನಾವೆಲ್ಲ ಅಣ್ತಮ್ಮರು, ಯಾವುದಾದ್ರು ಇಸ್ಲಾಮಿಕ್ ದೇಶ ಇದೆಯೋ, ಹಾಗಾಗಿ ನಮ್ಮನ್ನೇನಾದರೂ ನೀವು ಹೊಡೆಯೋಕ್ಕೆ ಬಂದರೆ ಪಾಕಿಸ್ತಾನ ಇದೆಯಲ್ಲ, ಪಾಕಿಸ್ತಾನ ಮೊನ್ನೆ ನಮ್ಮ ಹತ್ರ ಹೊಡೆಸ್ಕೊಂಡು ಇನ್ನೂ ಕಣ್ಣು ಒರೆಸ್ಕೊಂಡು ಕೂತಿದೆ,
ತನ್ನ ದೇಶದಲ್ಲಿರೋ ಜನಕ್ಕೆ ಇಟ್ಟಾಕಕ್ಕೆ ಯೋಗ್ಯತೆ ಇಲ್ಲ. ಅಲ್ಲಿ ಡೀಸೆಲ್ನ ಬೆಲೆ 262 ರೂಪಾಯಿ ಆಗೋಗಿದೆ, ಪೆಟ್ರೋಲ್ನ ಬೆಲೆ 264 ರೂಪಾಯಿ 254 ರೂಪಾಯಿ ಆಗಿದೆ ಪಾಕಿಸ್ತಾನದಲ್ಲಿ. ಅದನ್ನೇ ಸರಿಪಡಿಸ್ಕೊಳಕ್ಕಾಗದೇ ಇರೋಂಥ ಪಾಕಿಸ್ತಾನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅಂಡು ತೊಳ್ಕೊಳ್ಳೋಕ್ಕೆ ನೀರಿಲ್ಲ ಅಂತ ಒಬ್ಬರು ಸಿನಿಮಾ ತಾರೆ ಮೊನ್ನೆ ಒಂದು ಸ್ಟೋರಿನ ಮಾಡಿ ಹಾಕಿದರು. ಅಂಥ ಪಾಕಿಸ್ತಾನ ಹೋಗ್ಬಿಟ್ಟು ಇಸ್ರೇಲ್ ಮೇಲೆ ಅಣುದಾಳಿಯನ್ನು ಮಾಡಿಬಿಡುತ್ತಂತೆ. ಹಂಗಂತ ಇರಾನ್ನ ಒಬ್ಬ ಸೇನಾ ಮುಖ್ಯಸ್ಥ ಹೇಳ್ಕೊಳ್ತಾನೆ. ಅದನ್ನು ನೋಡಿಬಿಟ್ಟಂತಹ ಅಲ್ಲಿನ ವಿದೇಶಾಂಗ ಸಚಿವ ಇರ್ಬೋದು, ಡಿಫೆನ್ಸ್ ಮಿನಿಸ್ಟರ್ ಇರ್ಬೋದು, ಅಂದರೆ ಕ್ವಾಜಾ ಆಸಿಫ್ ಇರ್ಬೋದು, ಇವರೆಲ್ಲ ನಿನ್ನೆ ಬಿದ್ದೋಗ್ಬಿಟ್ಟಿದ್ದಾರೆ. ಇವ್ರಿಗೆಲ್ಲ ತಾಯ್ತ ಕಟ್ಟಬೇಕು. ಆ ರೀತಿಯಾಗಿ ಇವತ್ತು ಮಾತಾಡ್ತಾ ಇರ್ತಕ್ಕಂಥದ್ದು. ನಮ್ಮದನ್ನೇ ನಾವು ನೋಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಎಲ್ಲಿ ಬಲೂಚಿಸ್ತಾನದ ಹತ್ರ ಇರಾನ್ ಅಂಟ್ಕೊಂಡಿದೆಯಲ್ಲ ಬಾರ್ಡ್ರು, ಅದನ್ನು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ, ಯಾರೂ ಬರಬಾರ್ದು ಅಂತ. ಯಾಕೆಂದರೆ ತೆಹರಾನಿಂದ ಜನಗಳು ದಿಕ್ಕೆಟ್ಟು ಕಂಗೆಟ್ಟು ಬೇರೆ ಬೇರೆ ಕಡೆಗೆ ವಲಸೆ ಹೋಗ್ತಾ ಇದ್ದಾರೆ. ಇವರೆಲ್ಲ ನಮ್ಮ ದೇಶದೊಳಗಡೆ ಬಂದುಬಿಟ್ರೆ ಇವ್ರಿಗೆಲ್ಲಿಂದ ನಾವು ನಮಗೆ ತಿನ್ನೋಕ್ಕೆ ಇಟ್ಟಿಲ್ಲ, ಇವ್ರಿಗೆಲ್ಲಿಂದ ಇಟ್ಟಾಕೋದು ಅನ್ನುವಂಥ ಪರಿಸ್ಥಿತಿಯಲ್ಲಿರುವಂಥ ಪಾಕಿಸ್ತಾನ ಇಸ್ರೇಲ್ನ ಮೇಲೆ ಅಣುಬಾಂಬ್ ಹಾಕುತ್ತಂತೆ. ಆವಾಗ ಭಾರತ ಏನು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳುತ್ತಾ? ಇವತ್ತು ಯಾರಾದರೂ ಭಾರತದ ಬೆನ್ನೆಲುಬಿಗೆ ನಿಲ್ಲುವಂಥ ನಂಬಿಕೆ ಅರ್ಹವಾದಂಥ ದೇಶ ಯಾವುದಾದ್ರೂ ಇದ್ದರೆ ಈ ಭೂಮಂಡಲದಲ್ಲಿ ಅದು ಇಸ್ರೇಲ್ ಮಾತ್ರ. ಹಾಗಾಗಿ ಆ ಕಡೆಯಿಂದ ಇಸ್ರೇಲು ಹೊಡೆಯುತ್ತೆ, ಈ ಕಡೆಯಿಂದ ಭಾರತನೂ ಹೊಡೆಯುತ್ತೆ. ಹಾಗಾಗಿ ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಇದ್ದಕ್ಕಿದ್ದಂಗೆ ಸೈಪ್ರಸ್ ಅನ್ನೋ ದೇಶಕ್ಕೆ ಹೋಗಿದ್ದಾರೆ. ಆ ಸೈಪ್ರಸ್ ಅನ್ನುವಂಥ ಪುಟ್ಟ ದೇಶ ಏನಿದೆ ಅಲ್ಲಿಂದ ಟರ್ಕಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕು ಅನ್ನೋದು, ಅಂದರೆ ಒಂದು ಸಂದೇಶವನ್ನು ಕೊಡಬೇಕಲ್ಲ. ಹೆಂಗೆ ಇವತ್ತು ಪಾಕಾಕ್ರಮಿತ ಕಾಶ್ಮೀರದಿಂದ ಭಾರತ ಇವತ್ತು ನಲಗಿ ಹೋಗ್ತಾ ಇದೆಯೋ, ಸೈಪ್ರಸ್ ಅನ್ನುವಂಥ ಪುಟ್ಟ ದೇಶ ಕೂಡ ನಲಗಿ ಹೋಗ್ತಾ ಇದೆ. 1900ರ ದಶಕದಲ್ಲಿ 70ರ ದಶಕದಲ್ಲಿ ನಡೆದಂಥ ಯುದ್ಧದಲ್ಲಿ ಟರ್ಕಿ ಏನು ಮಾಡಿರುತ್ತೆ, ಸೈಪ್ರಸ್ನ ಒಂದಷ್ಟು ಭೂಪ್ರದೇಶವನ್ನು ಕಬಳಿಸಿದೆ. ಅದೇ ಜಾಗದಲ್ಲಿ ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ನಿಂತ್ಕೊಂಡು ಆ ಜಾಗವನ್ನೆಲ್ಲ ವೀಕ್ಷಣೆ ಮಾಡೋದ್ರ ಮುಖಾಂತರ ಟರ್ಕಿಗೆ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಏನಂತೇಳಿದ್ರೆ, ನೀವು ಇವರ ಭೂಮಿಯನ್ನು ಕಬ್ಜಾ ಮಾಡಿರೋದ್ರಿಂದ ಅವರ ಮನಸ್ಸಿನಲ್ಲಿ ನೋವಾಗ್ತಾ ಇದೆ. ಹಾಗಾಗಿ ಅವರು ಆ ಪ್ರದೇಶವನ್ನು ಬಿಡಿಸ್ಕೊಳೋದಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಅದನ್ನು ನೀವು ಹೇಗೆ ಯುದ್ಧ ಅಂತ ಕನ್ಸಿಡರ್ ಮಾಡ್ತೀರಾ? ಅದೇ ರೀತಿಯಾಗಿ ನಮ್ಮ ಒಂದು ಭೂಪ್ರದೇಶ ಕಾಶ್ಮೀರದ ಭೂಪ್ರದೇಶವನ್ನು ಅನಧಿಕೃತವಾಗಿ ಪಾಕಿಸ್ತಾನ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದೆ, ತನ್ನ ವಶದಲ್ಲಿ ಇಟ್ಕೊಂಡಿದೆ. ಅದನ್ನು ಬಿಡಿಸ್ಕೊಳೋದಕ್ಕೋಸ್ಕರ ನಾವು ಪ್ರಯತ್ನ ಮಾಡಿದ್ರೆ ತಪ್ಪೇನು ಅನ್ನುವಂಥ ಸಂದೇಶವನ್ನು ಕೊಡೋದ್ರ ಮುಖಾಂತರ ಈ ಎರಡೂ ವಿಷಯಗಳನ್ನು ಕ್ರೋಢೀಕರಿಸಿ ಡೊನಾಲ್ಡ್ ಟ್ರಂಪ್ ಅವ್ರಿಗೂ ಕೂಡ ಒಂದು ಸಂದೇಶವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಇದು ನಮ್ಮ ದೇಶದ ಆಂತರಿಕ ಸಮಸ್ಯೆ, ಎರಡು ದೇಶಗಳ ಮಧ್ಯದಲ್ಲಿ ನಡೆದಂಥ ಆಂತರಿಕ ಸಂಘರ್ಷ. ಇದರಲ್ಲಿ ಮೂರನೇ ದೇಶ ಎಲ್ಲೂ ತಲೆ ಹಾಕಬಾರ್ದು ಅನ್ನೋಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಭಾರತೀಯರಾದ ನಾವೆಲ್ಲರೂ ಇಲ್ಲಿ ನೋಡಬೇಕಾಗಿರೋದು ಏನು ಅಂತೇಳಿದ್ರೆ, ಡೂ ಆರ್ ಡೈ ಅಂತ ಒಂದು ಮಾತಿದೆ. ಅಂದರೆ ಎಲ್ಲ ಮಾರ್ಗಗಳು ಮುಚ್ಚೋದಾಗ ಒಂದು ಮಾಡು ಇಲ್ಲವೇ ಮಡಿ ಅನ್ನುವಂಥ ತಂತ್ರವನ್ನು ಮಾತ್ರ ಇಸ್ರೇಲ್ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತಂದರೆ ಅದಕ್ಕೆ ಭಯ ಇದೆ. ನಾನು ಇರ್ತಕ್ಕಂಥದ್ದು ಪುಟ್ಟ ದೇಶ, ನನ್ನ ಮೇಲೆ ಅಣುಬಾಂಬ್ನ ದಾಳಿಯನ್ನು ಮಾಡಿದ್ರೆ ನನ್ನ ಸಮುದಾಯದವರೆಲ್ಲ ಹತರಾಗ್ತಾರೆ, ನರಸಂಹಾರ ಆಗುತ್ತೆ, ತನ್ಮುಖೇನ ನಮ್ಮ ಧರ್ಮದ ಅಸ್ತಿತ್ವವೇ ಇಲ್ಲದಂತಾಗುತ್ತೆ ಭೂಮಂಡಲದಲ್ಲಿ. ಹಾಗಾಗಿ ಅದನ್ನು ಆಗಲಿಕ್ಕೆ ಬಿಡಬಾರ್ದು ಅನ್ನೋದಕ್ಕೋಸ್ಕರ ಅದು ಆಯಕಟ್ಟಿನ ಆಟಗಳನ್ನು ಆಡ್ತಾ ಇರ್ತಕ್ಕಂಥದ್ದು. ಇರಾನ್ ಇರ್ಬೋದು. ಇದಕ್ಕೂ ಮುಂಚೆ ಇಸ್ರೇಲ್ ಇನ್ನೂ ಒಂದು ಮಾತನ್ನು ಹೇಳಿತಂತೆ, 80ರ ದಶಕದಲ್ಲಿ ಪಾಕಿಸ್ತಾನವನ್ನು ಕೂಡ ಒಂದು ಪರಮಾಣು ಶಕ್ತಿಯಾದಂಥ ರಾಷ್ಟ್ರವನ್ನಾಗಿ ಹೊರಹೊಮ್ಮಲಿಕ್ಕೆ ಬಿಡಬಾರ್ದು ಅನ್ನುವಂಥ ವಿಷಯವನ್ನು ಕೂಡ ಇಸ್ರೇಲ್ ಭಾರತದ ಮುಂದೆ ಇಟ್ಟಿತ್ತಂತೆ. ಇದಕ್ಕೇನು ಬೇಕೋ ಸಹಾಯವನ್ನು ನಾನು ಮಾಡ್ತೀನಿ ಅಂತ. ಆದರೆ ಅವತ್ತು ಅದು ಫೇಲ್ಯೂರ್ ಆಗುತ್ತೆ, ಅದರಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಸ್ರೇಲ್ನ ವಾದ ಏನು ಅಂತೇಳಿದ್ರೆ, ಪಾಕಿಸ್ತಾನ ಮತ್ತು ಇರಾನ್ ಎರಡೂ ದೇಶಗಳು ವಿಶ್ವಕ್ಕೆ ಕಂಟಕಪ್ರಾಯವಾಗಿ ಹೊರಹೊಮ್ಮುತ್ತವೆ, ಯಾವುದೇ ಕಾರಣಕ್ಕೂ ಇವು ಪರಮಾಣು ಶಕ್ತಿ ರಾಷ್ಟ್ರಗಳಾಗಿ ಇರಬಾರ್ದು ಅಂತ ಹೇಳುವಂತಹ ಮಾತನ್ನು ಇವತ್ತು ವಿಶ್ವ ಸಮುದಾಯದ ಮುಂದೆ ಇಟ್ಟಿದೆ. ಅದು ಸತ್ಯವೂ ಕೂಡ ಹೌದು. ಯಾಕೆ ಅಂತೇಳಿದ್ರೆ, ಒಂದು ಹುಚ್ಚಿನ ಕೈಯಲ್ಲಿ ಒಂದು ಹತಿಯಾರ್ ಅಂತಂದರೆ ಮಾರಕಾಸ್ತ್ರವನ್ನು ಕೊಟ್ಟಾಗ ಮತಿಭ್ರಮಣ ಆಗಿರ್ತಾನವನು. ಅವನು ಯಾರು ಹೊಡಿತಾನೆ, ಹೆಂಗೆ ಹೊಡಿತಾನೆ ಅನ್ನೋದು ಗೊತ್ತಾಗಲ್ಲ. ಅಂಥ ಒಂದು ಮಾನಸಿಕತೆಯನ್ನು ಹೊಂದಿರತಕ್ಕಂಥ ದೇಶಗಳು. ಸಾಲದಿದ್ದಕ್ಕೆ ಇರಾನ್ಗೆ ದುಡ್ಡಿನ ಅಮಲು ಬೇರೆ ಇದೆ. ತೈಲ ನಿಕ್ಷೇಪ ಇರೋದ್ರಿಂದ ಯಥೇಚ್ಛವಾಗಿ ದುಡ್ಡು ಬರುತ್ತೆ. ಅವರು ಯಾವುದಕ್ಕೂ ಏಸದೇ ಇರೋವಂಥ ಜನ. ಹಂಗಾಗಿ ಈ ಇಸ್ರೇಲ್ಗೆ ಇವತ್ತು ಕಂಟಕ ಎದುರಾಗಿರೋದ್ರಿಂದ ಅವ್ರು ಈ ರೀತಿಯಾಗಿ ಇರಾನ್ನ ಮೇಲೆ ದಾಳಿ ಮಾಡ್ತಾ ಇರೋದೇ ಹೊರತು, ಅವ್ರು ಅಣು ಇದನ್ನು ರಿಸರ್ಚ್ ಮಾಡೋದನ್ನು ನಿಲ್ಲಿಸ್ಬಿಟ್ರೆ, ಪರಮಾಣು ಶಕ್ತಿಯನ್ನು ರಿಸರ್ಚ್ ಮಾಡೋದನ್ನು ಇವರು ಸುಮ್ಮನೆ ಆಗ್ತಾರೆ ಅಂತ ಹೇಳುವಂಥ ವಾದ. ಹಾಗಾಗಿ ಇಸ್ರೇಲು ಮಾಡಿರುವಂಥ ಈ ದಾಳಿಯಲ್ಲಿ
ಅವರು ಯಶಸ್ವಿಯಾಗಲಿ, ತನ್ಮುಖೇನ ವಿಶ್ವದಲ್ಲಿ ಶಾಂತಿ ನೆಲೆಸಲಿ ಅನ್ನುವಂಥ ಒಂದು ಮಾತಿನೊಂದಿಗೆ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.